ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅಧಿಕಾರಕ್ಕೆ ಬಂದು 2.5 ವರ್ಷ, ಬರೋಬ್ಬರಿ 30 ತಿಂಗಳು. ಈ ದಿನ ನನ್ನ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ, ಅವರವರ ಕ್ಷೇತ್ರದಲ್ಲಾಗಲಿ, ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯ ಮಟ್ಟದಲ್ಲಾಗಲಿ ಸಂಭ್ರಮವನ್ನ ಮಾಡಬಹುದಾದ ದಿನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸಂಭ್ರಮ ಅಂದ್ರೆ ಬೇರೆ ತರ ಅಲ್ಲ, ಜನರ ಮುಂದೆ ಬಂದು ನಾವು ಮಾತಾಡಿದ್ವಿ, ನಾವು ಕೆಲಸ ಮಾಡಿದ್ವಿ, ಹಾಗೆ ಹೀಗೆ ಡ್ಯಾಶು ಡ್ಯಾಶು ಎಲ್ಲ ಹೇಳಬೇಕಾಗಿತ್ತು. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಡ್ಬಿಡು. ಇದು ಹೇಗಿದೆ ಅಂದ್ರೆ ಇವತ್ತು ಇದು ಸಂಭ್ರಮದ ದಿನ ಅಲ್ಲ, ಸಂಗ್ರಾಮದ ದಿನ ಆಗಿದೆ, ಬದಲಾಗಿದೆ. ಇವತ್ತಿಗೆ ಮುಹೂರ್ತ ಇಟ್ಟಿಕೊಂಡು ಎಲ್ಲರೂ ಕತ್ತಿಯನ್ನು ಝಳಪಿಸುತ್ತಾ ಕುದುರೆಯ ಮೇಲೆ ಹೊರಟಿದ್ದಾರೆ ವೀರಾದಿ ವೀರರು. ಎಂತ ಚಾ ಮಾಡುದ? ನಿನ್ನ ಚಾಮನಿಗೆ ಬೆಂಕಿ ಬಿತ್ತು, ಒಬ್ಬನ ಮಂಡೆ ಹೊಡಿಲಿಕ್ಕಿದೆ ಬಾರ. ನವೆಂಬರ್ನಲ್ಲಿ ಕ್ರಾಂತಿ ಅಂತ ಒಬ್ಬ ಮಂತ್ರಿ ಹೇಳಿ ಕ್ರಾಂತಿಯ ಭಾಗವಾಗಿ ಮೊದಲೇ ಅವರು ಹೊರಟು ಹೋದ್ರು. ಅಡ್ವಾನ್ಸ್ ಪಾರ್ಟಿ ತರ. ಕೆಲವು ಕಡೆ ರೆಕನೈಸೆನ್ಸ್ ಮಾಡ್ತಾರಲ್ಲ, ಅಂದ್ರೆ ಮೊದಲೇ ಬಂದು ಜಾಗ ಎಲ್ಲ ನೋಡ್ಕೊಂಡು ಹೋಗೋದು, ಅದಕ್ಕೆ ಅಡ್ವಾನ್ಸ್ ಪಾರ್ಟಿ ಹೋಗ್ತಾರೆ. ಹಂಗ ಆ ಥರ ಇವರು ಅಡ್ವಾನ್ಸ್ ಪಾರ್ಟಿ ಹೋಗ್ಬಿಟ್ರು, ಯಾರೋ ಕ್ರಾಂತಿ ಹೇಳಿದವರು. ಈಗ ಕ್ರಾಂತಿಯೋ ಮುಖ್ಯಮಂತ್ರಿಗಳು ಅಥವಾ ಅವರ ಆಪ್ತೇಷ್ಟರು ಹೇಳುವ ರೀತಿ ಭ್ರಾಂತಿಯೋ ಅಥವಾ ಬಿಜೆಪಿ ಅಥವಾ JDSನವರು ಹೇಳುವಂತೆ ಅಥವಾ ಇನ್ಯಾರೋ ಹೇಳುವಂತೆ ವಾಂತಿಯೋ ನಮಗೆ ಗೊತ್ತಿಲ್ಲ. ಇಮೋಷನಲ್ ಡ್ಯಾಮೇಜ್ ಯಾವುದೋ ಒಂದು ತೀ, ಅದಕ್ಕೆ ಇನ್ನೊಂದು ಥೀ ಸೇರಿಸಿದ್ರೆ ಏನಾಗತ್ತೆ ಅಂತ ಎಲ್ಲರಿಗೂ ಗೊತ್ತಿರಬೇಕಲ್ಲ. ರಾಜಕಾರಣದಲ್ಲಿ ನೆಕ್ಸ್ಟ್ ಆಗೋದು ಅದೇನೆ. ಜನರನ್ನು ನಿರ್ಲಕ್ಷಿಸಿ, ಜನರ ಭಾವನೆಗಳಿಗೆ ವಿರುದ್ಧವಾಗಿ, ಜನರು ಕೊಟ್ಟಿರುವ ಅಧಿಕಾರವನ್ನು ಪರ್ಮನೆಂಟ್ ಅಂತನ್ನೋ ಭ್ರಮೆಯಲ್ಲಿ ಮಾಡಿದ್ರೆ ತೀಗೆ ಥೀ ಸೇರುತ್ತೆ. ಎಲೆಕ್ಷನ್ನಲ್ಲಿ ಬೇರೆ ರೂಪದಲ್ಲ, ಬೇರೆ ಯಾರೋ ಇದು ಮಾಡ್ಕೋಬಾರ್ದು. ಆಮೇಲೆ ಅದು ಸರಿನೂ ಅಲ್ಲ, ನಾವು ಹಂಗೆ ಮಾತಾಡೋದು ತಪ್ಪಾಗತ್ತದು. ಎಲೆಕ್ಷನ್ನಲ್ಲಿ ಓಕೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಿದ್ದಾರೆ ಅಂದರೆ, ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸಂದೇಶ ಕೊಡದೇ ಇದ್ದಿದ್ದರಿಂದ ಹೈಕಮಾಂಡ್ ಮೇಲೆ DCM ಅವರ ಬಣ ಒಂದಿಷ್ಟು ಆಕ್ರೋಶಗೊಂಡಿದೆ ಅಂತ ಹೇಳಲ್ಲ, ಅಥವಾ ಅಸಮಾಧಾನಗೊಂಡಿದೆ ಅಂತ ಹೇಳಲ್ಲ. ಅಸಮಾಧಾನ ಬೆಟರ್ ವರ್ಡ್ ಇರಬಹುದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಡೆಲ್ಲಿಗೆ ಹಾರಿ ಬಿಟ್ಟರು. ಕಾಕತಾಳೀಯವೋ ಎಂಬಂತೆ ಇದರಲ್ಲಿ ಬಹುತೇಕರು ಒಂದೋ ಎರಡೋ ಬಿಟ್ಟರೆ ಮಿಕ್ಕಿದ್ದೆಲ್ಲ ಒಕ್ಕಲಿಗರು. ಅದು ಕಾಕತಾಳೀಯಪ್ಪ. तू समझा? हाँ नहीं तू समझा नहीं. ಇನ್ನೊಂದು ಬಣ ಅಂದ್ರೇನು? ಸಿದ್ದರಾಮಯ್ಯನವ್ರ ಪರ. ಇದು DK ಪರ, ಅದು ಸಿದ್ದರಾಮಯ್ಯನವ್ರ ಪರ. ಅವರು ಡೆಲ್ಲಿಗೆ ಹೋಗ್ಬೋದಂತೆ. ಯಾರು ಬೇಕಾದ್ರೂ ಹೋಗ್ಬೋದಪ್ಪ, ವಿಮಾನ ಉಂಟು, ಕಾಸಿದ್ರೆ ಟಿಕೆಟ್ ತಗೊಂಡ ಹೋದ ಡೆಲ್ಲಿಗೆ, ಫ್ರೀ ಆಗಿದ್ದಾರೆ. ಹೋದ. ಯಾಕಂದ್ರೆ ಇಲ್ಲಿಯ ರಾಜಕೀಯ ವಾತಾವರಣ ಕೆಟ್ಟಿದೆ, ಅಲ್ಲಿ ವಾತಾವರಣವೇ ಕೆಟ್ಟಿದೆ. ಎಲ್ಲಿ? ಡೆಲ್ಲಿನಲ್ಲಿ. ಇಲ್ಲಿಯ ರಾಜಕೀಯ ಕೆಟ್ಟ ವಾತಾವರಣದಿಂದ ರಾಜ್ಯದ ಆರೋಗ್ಯ ಇಲ್ಲಿ ಹಾಳಾಗುತ್ತದೆ. ಅಲ್ಲಿಗೆ ನೀವು ಹೋಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬನ್ನಿ, ದಯಮಾಡಿ ಪ್ಲೀಸ್ ಅಂತ ನಾವು ಹೇಳ್ಬೋದು ಬೇಕಾದ್ರೆ. ಯಾಕಂದರೆ ಡೆಲ್ಲಿಲಿ ಆ ಪರಿಸ್ಥಿತಿ ಇದೆ. 3 ಸರಿ ಉಸಿರಾಡಿದ್ರೆ ಶ್ವಾಸಕೋಶ ಡಮಾರ್ ಅಂತಾರೆ ಜನ. ನಗು ಬರ್ಲಿಲ್ವಾ?